ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಚಪಾತಿ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಭಾಳ ರುಚಿಯಾಗಿರುತ್ತೆ. ಬರೀ ಚಪಾತಿನೇ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ನೀವು ಲಂಚ್ ಬಾಕ್ಸಿಗೆ ಕೂಡ ಕಳಿಸ್ಬೋದು. ಇವಾಗ ನಾನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತಗೊಂಡು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. 2 ಆಲೂಗೆಡ್ಡೆನ ತೊಳೆದುಬಿಟ್ಟು ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಇಟ್ಟಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಸಿರುಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀರು ಹಾಕದೇ ರುಬ್ಬಿ ಇಡ್ತೀನಿ. ಈಗ ತೊಳೆದಿಟ್ಟಿರೋ ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ತೀನಿ. ಎಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕೆ ಸಾಧ್ಯ ಅಷ್ಟು ಸಣ್ಣದಾಗಿ ಕಟ್ ಮಾಡಬೇಕು. ಇವಾಗ ಆಲೂಗೆಡ್ಡೆನ ಸಣ್ಣದಾಗಿ ತುರಿಬೇಕು. ಆಲೂಗೆಡ್ಡೆನ ಬೇಯಿಸಲ್ಲ, ಸಣ್ಣದಾಗಿ ತುರಿಬೇಕು. ನಾವು ಸಿಪ್ಪೆ ತೆಗೆದಿಟ್ಟಿದ್ವಲ್ಲ, ಸಣ್ಣದಾಗಿ ತುರಿದುಬಿಟ್ಟು ಪಾಲಕ್ ಸೊಪ್ಪು ಜೊತೆ ಹಾಕಬೇಕು. ಈಗ ಪಾಲಕ್ ಸೊಪ್ಪು ಮತ್ತು ತುರಿದ ಆಲೂಗೆಡ್ಡೆನ ಹಾಕಿ ಆದಮೇಲೆ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಹಸಿರುಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕಬೇಕು. ನೀರು ಹಾಕದೇ ರುಬ್ಬಿಟ್ಕೊಂಡಿದ್ವಲ್ಲ ಹಸಿರುಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ, ಅದನ್ನು ಪಾಲಕ್ ಸೊಪ್ಪು ಮತ್ತು ಆಲೂಗೆಡ್ಡೆ ಜೊತೆ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಾಲಕ್ ಸೊಪ್ಪು ಮತ್ತು ಆಲೂಗೆಡ್ಡೆ ಮತ್ತು ಹಸಿರುಮೆಣ್ಸಿನ್ಕಾಯಿ ಪೇಸ್ಟ್ ಇಷ್ಟು ಹೊಂದ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಗೋಧಿ ಹಿಟ್ಟನ್ನ ಹಾಕಬೇಕು. ನಾನು 250 ಗ್ರಾಮ್ ಗೋಧಿ ಹಿಟ್ಟನ್ನ ಹಾಕಿದ್ದೀನಿ. ನಾವು ಮಿಕ್ಸ್ ಮಾಡಿರೋದಕ್ಕೆ ಎಷ್ಟು ಹಿಡಿಸುತ್ತೆ ನೋಡಿಕೊಂಡು ಗೋಧಿ ಹಿಟ್ಟನ್ನ ಹಾಕ್ಕೋಬೇಕು. ಗೋಧಿ ಹಿಟ್ಟು ಹಾಕಿದ ಮೇಲೆ ಚೆನ್ನಾಗಿ ನೀರು ಹಾಕದೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಪಾಲಕ್ ಸೊಪ್ಪಿನಲ್ಲೂ ಕೂಡ ನೀರಿರುತ್ತೆ, ಇವಾಗ ಆಲೂಗೆಡ್ಡೆಯಲ್ಲೂ ಕೂಡ ನೀರು ಇರುತ್ತೆ. ಅದರಿಂದ ಮೊದಲೇ ನೀರು ಹಾಕಬಾರ್ದು. ಚೆನ್ನಾಗಿ ಈ ಥರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪನೇ ನೀರು, ಜಾಸ್ತಿ ಇಡ್ಸಲ್ಲ, ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಮಾಡ್ತೀವಲ್ಲ, ಮಾಮೂಲಿ ಚಪಾತಿ ಮಾಡ್ತೀವಲ್ಲ, ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಈಗ ನೋಡಿ ಇಷ್ಟು ಕಲಸಿದ್ದಾಯಿತು. ನಾವು ಚಪಾತಿ ಹಿಟ್ಟಿನ ನಾವು ಮಾಮೂಲಿ ಚಪಾತಿ ಹಿಟ್ಟು ಮಾಡೋ ಅದಕ್ಕೆ ಕಲಿಸ್ಬಿಟ್ಟು ಇವಾಗ ಇಡಬೇಕು. ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಇವಾಗ 10 ನಿಮಿಷ ನೆನೆದಿದ್ದಾಯಿತು. ಈಗ ಚಪಾತಿ ಉಂಡೆ ಮಾಡಿಕೊಂಡು ನಮಗೆ ಯಾವ ಸೈಜ್ ಚಪಾತಿ ಬೇಕೋ ನೋಡ್ಕೊಂಡು ಉಂಡೆ ಮಾಡಿಕೊಂಡು ಕೆಳಗಡೆ ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ನಾವು ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಬೇಕು. ಒಂದು ಸ್ವಲ್ಪ ಕೂಡ ಇದು ಅಂಟ್ಕೊಳಲ್ಲ, ಕೆಳಗಡೆ ಅಂಟ್ಕೊಳಲ್ಲ. ಅಷ್ಟು ಚೆನ್ನಾಗಿ ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಬೋದು, ದಪ್ಪ ಕೂಡ ಮಾಡ್ಕೋಬೋದು. ಈಗ ಇಷ್ಟು ಲಟ್ಟಿಸಿದ ಮೇಲೆ ಎಣ್ಣೆ ಸವರಬೇಕು. ಫುಲ್ ಸುತ್ತ ಎಣ್ಣೆ ಸವರಬೇಕು, ಎಲ್ಲ ಕಡೆ ಎಣ್ಣೆ ಸವರಬೇಕು. ಎಣ್ಣೆ ಸವರ ಆದಮೇಲೆ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಎಣ್ಣೆ ಸವರಬೇಕು. ಈ ಥರ ಮಾಡೋದ್ರಿಂದ ಪದರವಾಗಿ ಬರುತ್ತೆ ಚಪಾತಿ, ಪದರವಾಗಿ ಸಾಫ್ಟಾಗಿ ಬರುತ್ತೆ. ಇವಾಗ ನಾವು ಚಪಾತಿ ಥರ ಲಟ್ಟಿಸ್ಬೇಕು. ಈಗ ನೋಡಿ ಲಟ್ಟಿಸಿದ್ದಾಯಿತು. ಇವಾಗ ಹೆಂಚಿ ಬಿಸಿ ಆದಮೇಲೆ ಎಣ್ಣೆ ಸವರಬೇಕು. ಎಣ್ಣೆ ಸವರ್ಬಿಟ್ಟು ನಾವು ಲಟ್ಟಿಸಿರೋ ಚಪಾತಿನ ಹಾಕಬೇಕು. ಮೀಡಿಯಮ್ ಉರಿ ಇಟ್ಕೊಂಡಿರ್ರಿ. ಮೀಡಿಯಮ್ ಉರಿಲಿ ಚಪಾತಿನ ಬೇಯಿಸಬೇಕು. ಇವಾಗ ಅದ್ರ ಮೇಲೆ ನಾನು ತುಪ್ಪ ಸವರ್ತಾಯಿದ್ದೀನಿ. ಚಪಾತಿ ಮೇಲೆ ತುಪ್ಪ ಸವರ್ತಾಯಿದ್ದೀನಿ. ನೀವು ಎಣ್ಣೆ ಕೂಡ ಸವರ್ಬೋದು, ತುಪ್ಪ ಕೂಡ ಸವರ್ಬೋದು. ತುಪ್ಪ ಸವರಿದರೆ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದರೆ ಚಪಾತಿಗೆ ಚೆನ್ನಾಗಿರುತ್ತೆ. ಇವಾಗ ಉಲ್ಟ ಮಾಡಿ ಹಾಕ್ತೀನಿ. ಇದೇ ಥರ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು.
ನೋಡಿದ್ರಲ್ವ ಎಷ್ಟು ಸುಲಭ, ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಪಾಲಕ್ ಸೊಪ್ಪು ತುಂಬಾ ರಕ್ತಹೀನತೆ ಇರೋರಿಗೂ ಕೂಡ ಪಾಲಕ್ ಸೊಪ್ಪನ್ನ ಹೆಚ್ಚು ಅಡುಗೆಯಲ್ಲಿ ಉಪಯೋಗಿಸಿದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮಾಡೋದು ಕೂಡ ತುಂಬ ಸುಲಭ, ರುಚಿನೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡಿ ಚಪಾತಿ ರೆಡಿ ಆಯಿತು. ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆ ಹಾಕಿ ಚಪಾತಿ ರೆಡಿ ಆಯಿತು. ನೋಡಿದ್ರೆ ಖಂಡಿತ ನಿಮ್ಮ ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ. ನಮ್ಮನೇಲಿ ನಾನು ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಬೀಟ್ರೂಟ್ ಪಲ್ಯನ ನಾನು ನನ್ನ ಚಾನಲ್ನಲ್ಲಿ ಮಾಡಿ ತೋರಿಸಿದ್ದೀನಿ. ಬೇಕಾದರೆ ನೀವು ಚಾನಲ್ನ ನೋಡ್ಕೊಳ್ರಿ. ನೋಡಿದ್ರಲ್ವ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ.